ನೋಡಿ, ಅಧಿಕಾರಿಗಳ ಸೋಗಿನಲ್ಲಿ ಬಂದು ಲಕ್ಷವನ್ನ ರಾಬರಿ ಮಾಡಿದ್ದಾರೆ. ಫೆಬ್ರವರಿ 13ನೇ ತಾರೀಕು ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸರಿಸುಮಾರು 24 ಲಕ್ಷವನ್ನ ದರೋಡೆ ಮಾಡಿರೋದು 12 ಜನ ಆರೋಪಿಗಳ ಪೈಕಿ ಈಗ 9 ಜನ ಆರೋಪಿಗಳನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾನವ ಹಕ್ಕುಗಳ ರಕ್ಷಣಾ ಹಾಗೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಅಂತ ಹೇಳಿ ಏನು ವ್ಯಕ್ತಿಯೊಬ್ಬನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನು ದೋಚಿದ ಆರೋಪಿಗಳು ಈಗ ದೇವನಹಳ್ಳಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಾನೀಗ ಏನು ಆ ಕಾರ್ಯಾಚರಣೆಗೆ ಬಳಸಿದ್ದಂತಹ ಕಾರಿನ ಬಳಿ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದೇ ಒಂದು ಕಾರು ನಾವು ಏನು ನೋಡ್ತಾ ಇದ್ದೇವೆ, ಇದೇ ಒಂದು ಕಾರ್ನಲ್ಲಿ ಇದೇ ತಿಂಗಳ 13ನೇ ತಾರೀಕೊಂದು ಬೆಂಗಳೂರು ಮೂಲದ ಶಂಕರಪ್ಪ ಅನ್ನೋರು ಮನಿಯನ್ನು ಡಬ್ಬಲ್ ಮಾಡಿಕೊಡ್ತೇವೆ ಅಂತ ಹೇಳಿ 30 ಲಕ್ಷ ಹಣವನ್ನು ತೆಗೆದುಕೊಂಡು ಬರೋದಕ್ಕೆ ಏನು ಕೃಷ್ಣ ರೆಡ್ಡಿ ಆಲಿಯಾಸ್ ಕೃಷ್ಣ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಆತನನ್ನು ಏನು ಡಬ್ಬಲ್ ಮಾಡ್ಕೊಡ್ತೀನಿ ಅಂತೇಳಿ ಹಣ ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾರೆ. ದೇವನಹಳ್ಳಿಗೆ ಶಂಕರಪ್ಪ ಹಣವನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಾರಿನಲ್ಲಿ ಅಂದರೆ ಬೇರೆ ಒಂದು ಕಾರ್ನಲ್ಲಿ ತೆಗೆದುಕೊಂಡು ಬರ್ತಾರೆ. ಆದರೆ ಇದೇ ಒಂದು ಕಾರ್ ನಾವು ಏನು ಗಮನಿಸ್ತಾ ಇದ್ದೇವೆ, ನಾವು ನೋಡ್ಬೋದು KA40N2859 ಅಂತೇಳಿ ಈ ಒಂದು ಕಾರಿನಲ್ಲಿ ಬಂದಂತಹ ಅಂದರೆ ಶಂಕರಪ್ಪ 24 ಲಕ್ಷ ಹಣವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಅಂತಕ್ಕಂಥ ಈ ಒಂದು ಕಾರಿನಿಂದ ಎಂಟ್ರಿ ಕೊಟ್ಟಂತಹ 9 ರಿಂದ 12 ಜನ ಆರೋಪಿಗಳು ಏನು ಶಂಕರಪ್ಪನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗ್ತಾರೆ. ಜೊತೆಗೆ ಈತ ಕೂಡ ಅಧಿಕಾರಿಗಳು ಬಂದರು ಅಂತೇಳಿ ಹಣವನ್ನು ಬಿಟ್ಟು ಶಂಕರಪ್ಪ ಹೊರಟೋಗ್ತಾರೆ. ಆದರೆ ಶಂಕರಪ್ಪನಿಗೆ ಏನು ಹೊರಟೋದಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ ಏನು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಧ್ಯಾಹ್ನದ ನಂತರ ಬಂದು ಒಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚೆನೇ ಏನು ಈ ಒಂದು ದೋಚಲಿಕ್ಕೆ ಯಾರು ಪ್ಲ್ಯಾನನ್ನು ಮಾಡಿದ್ರು, ಯಾರು ಕೃಷ್ಣ ರೆಡ್ಡಿ ಅಂತಕ್ಕಂಥ ಆರೋಪಿ ಏನಿದ್ದ ಆತ ಅದಕ್ಕೆ ಮುಂಚೆನೇ ಬಂದು ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ. ಕಂಪ್ಲೇಂಟ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಈತನೂ ಬಂದು ಶಂಕರಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇಡೀ ಒಂದು ಮೋಸ ಮಾಡಿರುವಂತಹ ಇಡೀ ಏನು ಅಧಿಕಾರಿಗಳಂತೇಳಿ ಮೋಸ ಮಾಡಿದ್ದಂತಹ ಪ್ರಕರಣ ಇದು ಬಯಲಿಗೆ ಬರ್ತದೆ. ಇದೀಗ ಸದ್ಯಕ್ಕೆ ದೇವನಹಳ್ಳಿ ಪೊಲೀಸರು ಏನು 9 ಜನ ಆರೋಪಿಗಳು ಕೃಷ್ಣ ಕುಮಾರ್ ಹಾಗೆಯೇ ವೇಣುಗೋಪಾಲ್ ಅಂತಕ್ಕಂಥ 9 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಇವರೆಲ್ಲ ಕೂಡ ಹಣವನ್ನು ಏನು 24 ಲಕ್ಷ ಹಣವನ್ನು ಈ ಒಂದು ಕಾರ್ನಲ್ಲೇ ತೆಗೆದುಕೊಂಡು ಹೋಗಿದ್ರು. 24 ಲಕ್ಷ ಏನು ಹಂಚ್ಕೊಂಡಿದ್ರು, ಈಗೆಲ್ಲ ಕೂಡ ಅದನ್ನು ರಿಕವರಿ ಮಾಡುವಂತಹ ಕೆಲಸವನ್ನು ದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಆರೋಪಿಗಳಿಗೆ ಎಡೆಮುರಿ ಕಟ್ಟಿ ಅವ್ರನ್ನ ಜೈಲಿಗೆ ಅಟ್ಟಿದ್ದಾರೆ. ಇನ್ನು 4 ಜನ ಆರೋಪಿಗಳಿಗಾಗಿ ಈಗ ದೇವನಹಳ್ಳಿ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನೋಡಿ, ಅಧಿಕಾರಿಗಳ ಸೋಗಿನಲ್ಲಿ ಬಂದು ಲಕ್ಷವನ್ನ ರಾಬರಿ ಮಾಡಿದ್ದಾರೆ. ಫೆಬ್ರವರಿ 13ನೇ ತಾರೀಕು ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸರಿಸುಮಾರು 24 ಲಕ್ಷವನ್ನ ದರೋಡೆ ಮಾಡಿರೋದು 12 ಜನ ಆರೋಪಿಗಳ ಪೈಕಿ ಈಗ 9 ಜನ ಆರೋಪಿಗಳನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾನವ ಹಕ್ಕುಗಳ ರಕ್ಷಣಾ ಹಾಗೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಅಂತ ಹೇಳಿ ಏನು ವ್ಯಕ್ತಿಯೊಬ್ಬನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನು ದೋಚಿದ ಆರೋಪಿಗಳು ಈಗ ದೇವನಹಳ್ಳಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಾನೀಗ ಏನು ಆ ಕಾರ್ಯಾಚರಣೆಗೆ ಬಳಸಿದ್ದಂತಹ ಕಾರಿನ ಬಳಿ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದೇ ಒಂದು ಕಾರು ನಾವು ಏನು ನೋಡ್ತಾ ಇದ್ದೇವೆ, ಇದೇ ಒಂದು ಕಾರ್ನಲ್ಲಿ ಇದೇ ತಿಂಗಳ 13ನೇ ತಾರೀಕೊಂದು ಬೆಂಗಳೂರು ಮೂಲದ ಶಂಕರಪ್ಪ ಅನ್ನೋರು ಮನಿಯನ್ನು ಡಬ್ಬಲ್ ಮಾಡಿಕೊಡ್ತೇವೆ ಅಂತ ಹೇಳಿ 30 ಲಕ್ಷ ಹಣವನ್ನು ತೆಗೆದುಕೊಂಡು ಬರೋದಕ್ಕೆ ಏನು ಕೃಷ್ಣ ರೆಡ್ಡಿ ಆಲಿಯಾಸ್ ಕೃಷ್ಣ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಆತನನ್ನು ಏನು ಡಬ್ಬಲ್ ಮಾಡ್ಕೊಡ್ತೀನಿ ಅಂತೇಳಿ ಹಣ ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾರೆ. ದೇವನಹಳ್ಳಿಗೆ ಶಂಕರಪ್ಪ ಹಣವನ್ನು ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಾರಿನಲ್ಲಿ ಅಂದರೆ ಬೇರೆ ಒಂದು ಕಾರ್ನಲ್ಲಿ ತೆಗೆದುಕೊಂಡು ಬರ್ತಾರೆ. ಆದರೆ ಇದೇ ಒಂದು ಕಾರ್ ನಾವು ಏನು ಗಮನಿಸ್ತಾ ಇದ್ದೇವೆ, ನಾವು ನೋಡ್ಬೋದು KA40N2859 ಅಂತೇಳಿ ಈ ಒಂದು ಕಾರಿನಲ್ಲಿ ಬಂದಂತಹ ಅಂದರೆ ಶಂಕರಪ್ಪ 24 ಲಕ್ಷ ಹಣವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಅಂತಕ್ಕಂಥ ಈ ಒಂದು ಕಾರಿನಿಂದ ಎಂಟ್ರಿ ಕೊಟ್ಟಂತಹ 9 ರಿಂದ 12 ಜನ ಆರೋಪಿಗಳು ಏನು ಶಂಕರಪ್ಪನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗ್ತಾರೆ. ಜೊತೆಗೆ ಈತ ಕೂಡ ಅಧಿಕಾರಿಗಳು ಬಂದರು ಅಂತೇಳಿ ಹಣವನ್ನು ಬಿಟ್ಟು ಶಂಕರಪ್ಪ ಹೊರಟೋಗ್ತಾರೆ. ಆದರೆ ಶಂಕರಪ್ಪನಿಗೆ ಏನು ಹೊರಟೋದಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ ಏನು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಧ್ಯಾಹ್ನದ ನಂತರ ಬಂದು ಒಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚೆನೇ ಏನು ಈ ಒಂದು ದೋಚಲಿಕ್ಕೆ ಯಾರು ಪ್ಲ್ಯಾನನ್ನು ಮಾಡಿದ್ರು, ಯಾರು
ಕೃಷ್ಣ ರೆಡ್ಡಿ ಅಂತಕ್ಕಂಥ ಆರೋಪಿ ಏನಿದ್ದ ಆತ ಅದಕ್ಕೆ ಮುಂಚೆನೇ ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಕಂಪ್ಲೇಂಟ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಈತನು ಬಂದು ಶಂಕರಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇಡೀ ಒಂದು ಮೋಸ ಮಾಡಿರುವಂತಹ ಇಡೀ ಏನು ಅಧಿಕಾರಿಗಳಂತೇಳಿ ಮೋಸ ಮಾಡಿದಂತಹ ಪ್ರಕರಣ ಇದು ಬಯಲಿಗೆ ಬರ್ತದೆ. ಇದೀಗ ಸದ್ಯಕ್ಕೆ ದೇವನಹಳ್ಳಿ ಪೊಲೀಸರು ಏನು 9 ಜನ ಆರೋಪಿಗಳು ಕೃಷ್ಣ ಕುಮಾರ್ ಹಾಗೇನೆ ವೇಣುಗೋಪಾಲ್ ಅಂತಕ್ಕಂಥ 9 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಇವರೆಲ್ಲ ಕೂಡ ಹಣವನ್ನ ಏನು 24 ಲಕ್ಷ ಹಣವನ್ನ ಈ ಒಂದು ಕಾರ್ನಲ್ಲೇ ತೆಗೆದುಕೊಂಡು ಹೋಗಿದ್ರು. 24 ಲಕ್ಷ ಏನು ಹಂಚಿಕೊಂಡಿದ್ರು ಈಗೆಲ್ಲ ಕೂಡ ಅದನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಆರೋಪಿಗಳಿಗೆ ಎಡೆಮುರಿ ಕಟ್ಟಿ ಅವ್ರನ್ನ ಜೈಲಿಗೆ ಅಟ್ಟಿದ್ದಾರೆ. ಇನ್ನ 4 ಜನ ಆರೋಪಿಗಳಿಗಾಗಿ ಈಗ ದೇವನಹಳ್ಳಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ. ನೋಡಿ, ಅಧಿಕಾರಿಗಳ ಸೋಗಿನಲ್ಲಿ ಬಂದು ಲಕ್ಷವನ್ನ ರಾಬರಿ ಮಾಡಿದ್ದಾರೆ. ಫೆಬ್ರವರಿ 13ನೇ ತಾರೀಕು ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸರಿಸುಮಾರು 24 ಲಕ್ಷವನ್ನ ದರೋಡೆ ಮಾಡಿರೋದು 12 ಜನ ಆರೋಪಿಗಳ ಪೈಕಿ ಈಗ 9 ಜನ ಆರೋಪಿಗಳನ್ನ ದೇವನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾನವ ಹಕ್ಕುಗಳ ರಕ್ಷಣಾ ಹಾಗೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಅಂತ ಹೇಳಿ ಏನು ವ್ಯಕ್ತಿಯೊಬ್ಬನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನ ದೋಚಿದ ಆರೋಪಿಗಳು ಈಗ ದೇವನಹಳ್ಳಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಾನೀಗ ಏನು ಆ ಕಾರ್ಯಾಚರಣೆಗೆ ಬಳಸಿದ್ದಂತಹ ಕಾರಿನ ಬಳಿ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದೇ ಒಂದು ಕಾರು ನಾವು ಏನು ನೋಡ್ತಾ ಇದ್ದೇವೆ, ಇದೇ ಒಂದು ಕಾರ್ನಲ್ಲಿ ಇದೇ ತಿಂಗಳ 13ನೇ ತಾರೀಕೊಂದು ಬೆಂಗಳೂರು ಮೂಲದ ಶಂಕರಪ್ಪ ಅನ್ನೋರು ಮನಿಯನ್ನ ಡಬಲ್ ಮಾಡಿಕೊಡ್ತೇವೆ ಅಂತ ಹೇಳಿ 30 ಲಕ್ಷ ಹಣವನ್ನ ತೆಗೆದುಕೊಂಡು ಬರೋದಕ್ಕೆ ಏನು ಕೃಷ್ಣ ರೆಡ್ಡಿ ಅಲಿಯಾಸ್ ಕೃಷ್ಣ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಆತನನ್ನ ಏನು ಡಬ್ಬಲ್ ಮಾಡ್ಕೊಡ್ತೀನಿ ಅಂತೇಳಿ ಹಣ ತೆಗೆದುಕೊಂಡು ಬರೋದಕ್ಕೆ ಹೇಳ್ತಾರೆ. ದೇವನಹಳ್ಳಿಗೆ ಶಂಕರಪ್ಪ ಹಣವನ್ನ ತೆಗೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಾರಿನಲ್ಲಿ ಅಂದರೆ ಬೇರೆ ಒಂದು ಕಾರ್ನಲ್ಲಿ ತೆಗೆದುಕೊಂಡು ಬರ್ತಾರೆ. ಆದರೆ ಇದೇ ಒಂದು ಕಾರ್ ನಾವು ಏನು ಗಮನಿಸ್ತಾ ಇದ್ದೇವೆ, ನಾವು ನೋಡ್ಬೋದು KA 40N2859 ಅಂತೇಳಿ ಈ ಒಂದು ಕಾರಿನಲ್ಲಿ ಬಂದಂತಹ ಅಂದರೆ ಶಂಕರಪ್ಪ 24 ಲಕ್ಷ ಹಣವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಅಂತಕ್ಕಂಥ ಈ ಒಂದು ಕಾರಿನಿಂದ ಎಂಟ್ರಿ ಕೊಟ್ಟಂತಹ 9 ರಿಂದ 12 ಜನ ಆರೋಪಿಗಳು ಏನು ಶಂಕರಪ್ಪನ ಬಳಿ ಇದ್ದಂತಹ 24 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗ್ತಾರೆ. ಜೊತೆಗೆ ಈತ ಕೂಡ ಅಧಿಕಾರಿಗಳು ಬಂದರು ಅಂತೇಳಿ ಹಣವನ್ನು ಬಿಟ್ಟು ಶಂಕರಪ್ಪ ಹೊರಟೋಗ್ತಾರೆ. ಆದರೆ ಶಂಕರಪ್ಪನಿಗೆ ಏನು ಹೊರಟೋದಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ ಏನು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಧ್ಯಾಹ್ನದ ನಂತರ ಬಂದು ಒಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮುಂಚೆನೇ ಏನು ಈ ಒಂದು ದೋಚಲಿಕ್ಕೆ ಯಾರು ಪ್ಲ್ಯಾನನ್ನು ಮಾಡಿದ್ರು, ಯಾರು ಕೃಷ್ಣ ರೆಡ್ಡಿ ಅಂತಕ್ಕಂಥ ಆರೋಪಿ ಏನಿದ್ದ ಆತ ಅದಕ್ಕೆ ಮುಂಚೆನೇ ಬಂದು ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ. ಕಂಪ್ಲೇಂಟ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಈತನು ಬಂದು ಶಂಕರಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇಡೀ ಒಂದು ಮೋಸ ಮಾಡಿರುವಂತಹ ಇಡೀ ಏನು ಅಧಿಕಾರಿಗಳಂತೇಳಿ ಮೋಸ ಮಾಡಿದಂತಹ ಪ್ರಕರಣ ಇದು ಬಯಲಿಗೆ ಬರ್ತದೆ. ಇದೀಗ ಸದ್ಯಕ್ಕೆ ದೇವನಹಳ್ಳಿ ಪೊಲೀಸರು ಏನು 9 ಜನ ಆರೋಪಿಗಳು ಕೃಷ್ಣ ಕುಮಾರ್ ಹಾಗೇನೆ ವೇಣುಗೋಪಾಲ್ ಅಂತಕ್ಕಂಥ 9 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಇವರೆಲ್ಲ ಕೂಡ ಹಣವನ್ನ ಏನು 24 ಲಕ್ಷ ಹಣವನ್ನ ಈ ಒಂದು ಕಾರ್ನಲ್ಲೇ ತೆಗೆದುಕೊಂಡು ಹೋಗಿದ್ರು. 24 ಲಕ್ಷ ಏನು ಹಂಚಿಕೊಂಡಿದ್ರು ಈಗೆಲ್ಲ ಕೂಡ ಅದನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ದೇವನಹಳ್ಳಿ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಆರೋಪಿಗಳಿಗೆ ಎಡೆಮುರಿ ಕಟ್ಟಿ ಅವ್ರನ್ನ ಜೈಲಿಗೆ ಅಟ್ಟಿದ್ದಾರೆ. ಇನ್ನ 4 ಜನ ಆರೋಪಿಗಳಿಗಾಗಿ ಈಗ ದೇವನಹಳ್ಳಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.